ಕಪ್ಪು ಹಣ ಇದೆ. ಆ ಕಪ್ಪು ಹಣ ತಗೊಬಂದ್ಬಿಟ್ಟು ಎಲ್ಲ ಕುಟುಂಬಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರೆ 1 ರೂಪಾಯಿನಾದ್ರು ಹಾಕಿದ್ರ? 15 ಪೈಸೆನಾದ್ರು ಹಾಕಿದ್ರ? 15 ಪೈಸೆ. ಪೈಸೆನೂ ಹಾಕಲಿಲ್ಲ. ನಿರುದ್ಯೋಗಿ ಯುವಕರಿಗೆ ಕರ್ನಾಟಕದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಅದನ್ನ ಹೋಗಲಾಡಿಸ್ಬೇಕಾದ್ರೆ ಪ್ರತಿ ವರ್ಷ, ಇದು 2014ರಲ್ಲಿ ಹೇಳಿದ್ದದ್ದು, ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ, ಯುವತಿಯರಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಕೊಟ್ರ? 12 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. 12 ವರ್ಷದಿಂದ ಒಂದು ಉದ್ಯೋಗ, ಒಂದು ಬರ್ಗೂ ಕೂಡ ಕೆಲಸ ಕೊಡ್ಲಿಲ್ಲ. ಇನ್ನೂ ಇದ್ದಂತ ಕೆಲಸಗಳು ಕಿತ್ಕೊಂಡು ಹೋದ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಏನೇನು ಆಸ್ತಿಗಳನ್ನ ಸೃಷ್ಟಿ ಮಾಡಿತ್ತು, ಸೃಜನೆ ಮಾಡಿತ್ತು, ಅವೆಲ್ಲನೂ ಈಗ ಮಾರಾಕ್ಬಿಟ್ಟಿದ್ದಾರೆ. ಅಂಬಾನಿ, ಅದಾನಿಗೆ ಎಂತ ಇನ್ನೊಬ್ಬ ನೀರವ್ ಮೋದಿ ಅವನು ಸಾಲ ಮಾಡ್ಬಿಟ್ಟು ಹೊರಟೋದ, ದೇಶನ ಬಿಟ್ಟು ಹೊರಟೋದ. ಇವ್ರಿಗೆಲ್ಲ ಮಾರಾಟ ಮಾಡ್ಬಿಟ್ರು. ಇವರೆಲ್ಲ ಯಾವ ರಾಜ್ಯದವರು? ಗುಜರಾತ್ನವರು. ನರೇಂದ್ರ ಮೋದಿ ಅವರ ರಾಜ್ಯದವರು ಗುಜರಾತ್. ಅಮಿತ್ ಶಾ ಅವರ ರಾಜ್ಯದವರು ಗುಜರಾತ್. ಇವರು ಓಟ್ ಕೊಡ್ಬೇಕಾ? ಕಾರ್ಪೊರೇಟ್ ಬಾಡಿಗಳಿಗೆ ಸಹಾಯ ಮಾಡ್ತಕ್ಕಂಥ, ಅವ್ರನ್ನ ಉದ್ಧಾರ ಮಾಡ್ತಕ್ಕಂಥ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೇನೆ, ಏನಪ್ಪಾ ಅಂತಂದ್ರೆ, ಒಂದು ಯಾರು ವಿರೋಧ ಮಾಡೋದವ್ರು ಗೊತ್ತಾ ನಿಮಗೆ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಘೋಷಣೆ ಮಾಡಿದಾಗ ವಿರೋಧ ಮಾಡಿದವರು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು. ಏನಂತ ಹೇಳಿದ್ರು ಗೊತ್ತಾ? ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಪಾರವಾದಂತ ದುಡ್ಡು ಬೇಕು, ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನಾನು ಹೇಳ್ಕೊಳ್ಳಿ ಅಂತ ಉತ್ತರ ಕೊಡಕ್ ಹೋಗಲಿಲ್ಲ. ಆದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ 1 ವರ್ಷ ಮುಗಿಯೋದ್ರೊಳಗಡೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದೀವೋ ಇಲ್ಲ? ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆ, ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ, ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ, ಜನವರಿ ತಿಂಗಳಲ್ಲಿ ಯುವ ನಿಧಿ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ, ಮೈಸೂರಿನಲ್ಲಿ ಇದನ್ನು ಜಾರಿ ಕೊಟ್ಟದ್ದು ರಾಹುಲ್ ಗಾಂಧಿ ಅವರು ಬಂದಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ರು, ನಾನು, ಡಿ ಕೆ ಶಿವಕುಮಾರ್, ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜೇವಾಲಾ, ಅವರೆಲ್ಲರೂ ಕೂಡ ಒಟ್ಟಿಗೆ ನಾವು ಜಾರಿ ಮಾಡೋದು. ಅವ್ರು ಯಾಕೆ ಬಿಜೆಪಿ ಅವ್ರು ಮಾಡಲಿಲ್ಲ? 4 ವರ್ಷ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಮತ್ತೆ ಈ ಕಾರ್ಯಕ್ರಮಗಳಲ್ಲಿ ಮಧ್ಯವರ್ತಿಗಳಿಲ್ಲ, ನೇರವಾಗಿ ಫಲಾನುಭವಿಗಳ ಅಕೌಂಟ್ಗಳಿಗೆ ದುಡ್ಡನ್ನು ಕಳಿಸ್ತಕ್ಕಂಥದ್ದು. ನೀವು ಯಾರಾದರೂ ಲಂಚ ಕೊಡ್ತೀರಾ? ಮಧ್ಯವರ್ತಿಗಳಿದ್ದಾರ? ಮಧ್ಯವರ್ತಿಗಳಿಲ್ಲ, ಲಂಚ ಇಲ್ಲ, ಕಮಿಷನ್ ಇಲ್ಲ. ಇದನ್ನ ಮಾಡಿದವರು ಯಾರು?
5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಮೋದಿಯವರು ಹೇಳಿದ್ರು, ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಆ ಸಂದರ್ಭದಲ್ಲಿ ಹೇಳಿದ್ರು, ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ. ಬಂತ? ಒಳ್ಳೆ ದಿನ ಬಂತ ನಿಮ್ಗೆಲ್ಲ? ಇನ್ನು ಸಮಸ್ಯೆಗಳು ಜಾಸ್ತಿ ಮಾಡಿದ್ದಾರೆ. ನಿಮಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ ಗೊತ್ತಾ? ಗ್ಯಾಸ್ ಬೆಲೆ ಎಷ್ಟಾಗಿದೆ ಗೊತ್ತಾ? 414 ರೂಪಾಯಿ ಇತ್ತು ಮೋದಿಯವರು ಬಂದಾಗ ಗ್ಯಾಸ್ ಬೆಲೆ. ನಿಮ್ಗೆ ಗೊತ್ತೇನಮ್ಮ ಪ್ರಭಾ? 414 ರೂಪಾಯಿ. ಇವತ್ತು 950 ರೂಪಾಯಿ ಅಥವಾ 1,000 ಕೋಟಿ, 1,000 ರೂಪಾಯಿ, 1,000 ರೂಪಾಯಿ. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು ಆಗ 2014ರಲ್ಲಿ. ಇವತ್ತೆಷ್ಟಿದೆ? 102 ರೂಪಾಯಿ. ಡೀಸೆಲ್ ಬೆಲೆ 53 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 85 ರೂಪಾಯಿ. ಮತ್ತೆ ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ. ಗ್ಯಾಸ್ ಸಿಗ್ತಾ ಇದೆ ಈಗ? ಗ್ಯಾಸ್ ಸಿಗ್ತಾ ಇದೆ ಅಂದ್ರೆ ಸಿಲಿಂಡರ್ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಇದಕ್ಕೆ ಯಾರ ಕಾರಣ? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಒಟ್ಟಾರೆ ಬಡವರ ಪರ ಇದ್ದೀವಿ. ಅದಕ್ಕೋಸ್ಕರನೇ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು. ಯಾಕೆ ಇವರು ವಿರೋಧ ಮಾಡ್ತಾರೆ? ಇವರು ಅಂತಂದ್ರೆ ಇವರು ಸಂವಿಧಾನದ ವಿರೋಧಿಗಳು, ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ರೈತರ ವಿರೋಧಿಗಳು, ಅಲ್ಪಸಂಖ್ಯಾತರು ಹಿಂದುಳಿದವರ ವಿರೋಧಿಗಳು, ಜೊತೆಗೆ ಕಾರ್ಮಿಕರ ವಿರೋಧಿಗಳು. ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಯಾಕಂದ್ರೆ ಮಹಿಳೆಯರು ಕೊನೆಯಲ್ಲಿ ಬರ್ತಕ್ಕಂಥವ್ರು. ಅವ್ರಿಗೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದ ಜನ, ಶೂದ್ರ ವರ್ಗದ ಜನ ಮಹಿಳೆಯರು. ಇವರಿಗೆ ಈ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದ್ದಾರೆ. ಇದಕ್ಕೆ ಕಾರಣ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಾವು ಬಡವರಿಗೆ ಶಕ್ತಿಯನ್ನ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು. ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಒಂದು ಮಾತನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ನಾವು ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ನಿಜ, ಆದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿವರೆ ಸಾಧ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಕೆಲಸ ಮಾಡೋದು ಬಡವರ ಪರವಾಗಿ, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗ್ತದೆ. ಇದಕ್ಕೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಈಗಾಗಲೇ 3 ವರ್ಷ ಆಗಿದೆ. ಹೇಳಿದ್ರು ಅಶೋಕ